ಹಣ್ಣು ಬಿಡೋ ಗಿಡ ಹಣ್ಣು ತಿನ್ನಲ್ಲ, ಹೂ ಬಿಡೋ ಗಿಡ ಹೂ ಮುಡಿಯಲ್ಲ. ನಾವು ಅದನ್ನ ಕಿತ್ಕೊಂಡು ನಾನ್ ತಂದಿದ್ದಣ್ಣು ಅಂತಾರೆ. ಒಂದ್ ಮನೆಗೆ ಆ ವಿಡಿಯೋಕ್ ಹೋಗಿದ್ದೆ. ಆ ವಿಡಿಯೋಕ್ ಹೋದಾಗ ಅಮ್ಮ ಎಲ್ಲಾ ದಾಳಿಂಬೆ ಗಿಡಕ್ಕೂ ಪ್ಲಾಸ್ಟಿಕ್ ಕವರು ಬಟ್ಟೆ ಕಟ್ಟಿದ್ಲು. ನಾನು ಆ ಹಿಡ್ಕೊಂಡ್ ಬರ್ತೆ, ಯಾಕೆ ಕಟ್ಟಿದ್ದೀರಾ ಅಂದೆ. ಅಳಿಲ್ ತಿನ್ಬಿಡುತ್ತೆ ಅಂದ್ರು. ರೇ, ಭಗವಂತ ನೇಚರ್ ಅಲ್ಲಿ ಸೃಷ್ಟಿ ಮಾಡೋದು ಹಣ್ಣುಗಳನ್ನ ಪ್ರಾಣಿಗಳು ಪಕ್ಷಿಗಳು ತಿನ್ಲಿ ಅಂತ. ಅದನ್ನ ತಿನ್ನೋದ್ ನೋಡಿ ನಾವು ಕಲ್ತ್ಕೊಂಡ್ವಿ. ಈಗ ಅದಕ್ಕೆ ತಿಂದೆ ಬಟ್ಟೆ ಕಟ್ಟಿದ್ರೆ ಯಾವ ನ್ಯಾಯ ಅಂದೆ. ಸಾಮಾನ್ಯ ಏನ್ ಮಾಡೋದು ಅಂದೆ. ನೀವು ಅಭ್ಯಂತರ ಬಿಚ್ಚಿಬಿಡ್ತೀನಿ ಅಂದೆ. ಎಲ್ಲ ಅಂದು ಬಿಚ್ಚಾಕ್ಬಿಟ್ಟು ಬಂದೆ. ನಾನು ಒಂದು ಪರವಾಗಿಲ್ಲ, ನನ್ನಿಂದ ಅನ್ನೋದು ತುಂಬಾ ದೊಡ್ಡ ಸ್ವಾರ್ಥ. ಅದಕ್ಕೆ 12ನೇ ಶತಮಾನದಲ್ಲೇ ಪುರಂದರದಾಸರು ಹೇಳಿದ್ದಾರೆ, ಸತ್ಯವಂತರಿಗಿದು ಕಾಲವಲ್ಲ, ದುಷ್ಟ ಜನರಿಗಿದು ಸುಭಿಕ್ಷ ಕಾಲ ಅಂತ. ಅವಾಗ್ಲೇ ಹೇಳಿದೆ, ಉಪಕಾರ ಮಾಡುವವರಿಗೆ ಅಪಕರಿಸುವ ಕಾಲ, ಪರಮ ಪಾಪಿಗಳಿಗೆ ಸುಭಿಕ್ಷ ಕಾಲ. ಈ ಕಾಲ ಹೆಂಗಿದೆ ಗೊತ್ತಾ ಸರ್? ತೀರ್ಥ ತಗೊಂಡಂಗ್ ತೀರ್ಕೊಬಿಡ್ತಾನೆ, ವಿಸ್ಕಿ ತಗೊಂಡಂಗ್ ಉಳ್ಕೊಬಿಡ್ತಾನೆ. ಕಲಿಗಾಲ ಇದು. ಅದ್ಭುತ. ನಮೋ ನಮಃ.